ದೊಡ್ಡವ್ರದ್ದು ಎಷ್ಟೆಷ್ಟೋ ಸಾವಿರಾರು ಕೋಟಿಗೆ ಹೊಡಿತಾವ್ರೆ. ಅವ್ರದೆಲ್ಲ ಇವ್ರು ಕಣ್ಣಿಗೆ ಕಾಣಿಸಿದ್ರೆ ದಮ್ಮಿಲ್ಲ. ಒಂದ್ ನೋಟಿಸ್ ಇಲ್ಲ, ನೋಟಿಸ್ ಎಲ್ಲ ಹಾಳಾಗೋಗ್ಲಿ. ಒಂದ್ ಮಾತನ ಮಾಹಿತಿ ಬೇಡವಾ? 5 ನಿಮಿಷ ಕಾಲಿಗೆ ಬೀಳೋದೊಂದು ಕಮ್ಮಿ ಇವ್ರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಗರ್ಜನೆ ಕೇಳಿಬಂದಿದೆ. ನಗರಸಭೆ ಹಾಗೂ ಪೊಲೀಸ್ ಇಲಾಖೆಯ ಜಂಟಿಯಾಗಿ ಭರ್ಜರಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಫುಟ್ಪಾತ್ ಹಾಗೂ ರಸ್ತೆ ಬದಿಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿ ಮಾಲೀಕರಿಗೆ ಶಾಕ್ ನೀಡಲಾಗಿದೆ. ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವುದು ಹಾಗೂ ನಗರದಲ್ಲಿ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ನಗರಸಭೆ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟು 4 ತಂಡಗಳನ್ನು ರಚಿಸಿಕೊಂಡು ನಗರದ ವಿವಿಧ ಪ್ರಮುಖ ಪ್ರದೇಶಗಳಲ್ಲಿ ಏಕಕಾಲಕ್ಕೆ ಒತ್ತುವರಿ ತೆರವು ಮಾಡಲಾಗಿದೆ. ರಸ್ತೆ ಮತ್ತು ಚರಂಡಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿಗಳ ಮುಂಭಾಗದ ಶೆಡ್, ಸಾಮಗ್ರಿಗಳು ಹಾಗೂ ಅಕ್ರಮ ನಿರ್ಮಾಣಗಳನ್ನ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ. ಆದರೆ ಯಾವುದೇ ಮುಂಗಡ ಗಡುವು ಅಥವಾ ನೋಟಿಸ್ ನೀಡದೆ ಏಕಾಏಕಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಕೆಲ ಅಂಗಡಿ ಮಾಲೀಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಹಾಗೂ ಅಂಗಡಿ ಮಾಲೀಕರ ನಡುವಿನ ಮಾತಿನ ಚಕಮಕಿಯೂ ನಡೆದಿದೆ. ಒಟ್ಟಾರೆ ಹೊಸಕೋಟೆ ನಗರದ ರಸ್ತೆ ಹಾಗೂ ಫುಟ್ಪಾತ್ಗಳನ್ನು ಒತ್ತುವರಿ ಮುಕ್ತಿಗೊಳಿಸಿ ಸಂಚಾರ ವ್ಯವಸ್ಥೆ ಸುಧಾರಿಸುವ ನಿಟ್ಟಿನಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆಯ ಜಂಟಿ ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆನೋ ಮೊನ್ನೆನೋ ಡಿವೈಎಸ್ಪಿ ಅವ್ರಿಗೆ ಯಾವುದೋ ಒಂದು ವಿಡಿಯೋ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ರೋಡ್ ಒತ್ತುವರಿಗಳನ್ನ ತೆಗಿತೀವಿ ಅಂದ್ರು. ಅಂಗಡಿಗಳ ಮುಂದೆ ಶೀಟ್ ತೆಗಿತೀವಿ, ಇನ್ನೊಂದು ತೆಗಿತೀವಿ, ಮತ್ತೊಂದು ತೆಗಿತೀವಿ, ಏನು ಹೇಳಲಿಲ್ಲ. ನೋಡಿ, ಮೋರಿಯಿಂದ ಅರ್ಧ ಇಂಚ್ ಕೂಡ ನಾವು ಹೊರಗಡೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ಎಲ್ಲ ಕಟ್ ಮಾಡಿಸಿದ್ದೆ. 5 ನಿಮಿಷ ಟೈಮ್ ಕೊಡ್ರಿ, ಕಂಬ ಸಮೇತ ಐತೆ ಅಂದ್ರೆ ಕೇಳಲಿಲ್ಲ. ನಮ್ಮ ಮಾತು ಬೆಲೆ ಕೊಡ್ಲಿಲ್ಲ. ಮಕ್ಕಳೆಲ್ಲ ಸಿಟ್ಟು ಬಿಸಾಕೊಂಡು ಹೋಗ್ಬಿಟ್ಟು ನೋಡಿ ಏನ್ ಪರಿಸ್ಥಿತಿ ಮಾಡಿಕ್ಕವ್ರೆ ನೋಡಿ. 5 ನಿಮಿಷ ಕೇಳಿ ಟೈಮ್. ಎಲ್ಲೆಲ್ಲ ದೊಡ್ಡವ್ರದ್ದು ಎಷ್ಟೆಷ್ಟೋ ಸಾವಿರಾರು ಕೋಟಿಗೆ ಹೊಡಿತಾವ್ರೆ. ಅವ್ರದೆಲ್ಲ ಇವ್ರು ಕಣ್ಣಿಗೆ ಕಾಣಿಸಿದ್ರೆ ದಮ್ಮಿಲ್ಲ. ಅವ್ರನ್ನೆಲ್ಲ ಎದುರ್ಸಕ್ಕೆ, ಮಾಡಕ್ಕೆ, ಮಟ್ಟಕ್ಕೆ ಏನಾಗೋಗುತ್ತೆ? ಕೊಲೆ ಮಾಡಿದೀವ, ದರೋಡೆ ಮಾಡಿದೀವ? ನೋಡಿ, 4 ಅಡಿಗೆ 15 ಅಡಿ ಶೀಟ್ ಇದು. ಒಂದು ಮಾತು ಹೇಳಿದ್ರೆ 1 ಅವರ್ ಕೊಟ್ಟಿದ್ರೆ ಟೈಮ್ ಸಾಕಾಗಿತ್ತು. ಈ ಅಂಗಡಿ ಮುಂದೆ ಇರೋ ಶೀಟ್ ತೆಗಿತೀವಿ ಅಂತ ಯಾರಿಗೂ ಮಾಹಿತಿನೇ ಇಲ್ಲ. ಈ ರೋಡಲ್ಲಿ ಬಂದಿರೋದು ಗೊತ್ತಿಲ್ಲ. ಮಾರ್ಕೆಟ್ ರೋಡ್ ಮಾತ್ರ ಬೆಳಗ್ಗೆ ಹೇಳಿದ್ದು. ಏಕಾಏಕಿ ಬಂದು ಕಿತ್ತಾಕ್ಬಿಟ್ಟು ಹೋದ್ರು. ನೋಡಿ ನಮ್ಮ ಪರಿಸ್ಥಿತಿ ಮಾಡಿರ್ತಾರೆ. ಒಂದು ನೋಟಿಸ್ ಇಲ್ಲ, ನೋಟಿಸ್ ಎಲ್ಲ ಹಾಳಾಗೋಗ್ಲಿ. ಒಂದ್ ಮಾತನ ಮಾಹಿತಿ ಬೇಡವಾ? ಯಾರು ಹೇಳೋರೆ ಇವರು? ಅಂಗಡಿ ಮುಂದೆ ಶೀಟ್ ತೆಗಿತೀವಿ ಅಂತ ಯಾರಿಗೂ ಹೇಳಿಲ್ಲ. ಏನು ಒತ್ತುವರಿ ಯಾರ್ಯಾರು ಮಾಡ್ಕೊಂಡ್ರೆ ಅವ್ರದ್ದು ಮಾಡ್ತೀವಿ ಅಂತ ಇವ್ರು ಹೇಳಿ. ನಾನು ನೋಡಿ 4 ಅಡಿಗೆ 15 ಅಡಿ ಶೀಟು ನೋಡಿ, ಕಂಬದ ಸಮೇತ ಐತೆ. ಆ ವೈರ್ ನೋಡ್ತಾ ಇಲ್ಲ. ಮಕ್ಕಳು ಮರಿ ಎಲ್ಲ ಅವ್ರೆ, ಕರೆಂಟ್ ವೈರ್ಗಳವೆ, ಏನು ನೋಡಿಲ್ಲ. 5 ನಿಮಿಷ ಕಾಲಿಗೆ ಬೀಳೋದೊಂದು ಕಮ್ಮಿ ಇವ್ರೆ. 5 ನಿಮಿಷ ಕೇಳಿದ ಟೈಮು ಬೇಡ, ದಿನಗಟ್ಲೆ ಬೇಡ, ನೋಟಿಸ್ ಬೇಡ, ಏನು ಬೇಡ. 5 ನಿಮಿಷ ಟೈಮ್ ಕೊಡಿ ಸರ್. ವೆಲ್ಡರ್ ಅವನೇ ಬೆಳಗ್ಗೆಯಿಂದ ವೆಲ್ಡರ್ ಫುಲ್ ಡಿಮ್ಯಾಂಡ್. ಇವತ್ತೆಲ್ಲ ಮಾರ್ಕೆಟ್ ರೋಡಲ್ಲಿ ಇದ್ರು. ಅವನು 3 ಅವರಿಂದ ಆಟ ಆಡಿಸಿ ಈಗ ಬಂದ. ನೋಡಿದ್ರೆ ಇಷ್ಟು 5 ನಿಮಿಷ ನಾನು ಕೇಳಿ ಟೈಮ್. ಇನ್ನೇನು ಬೇರೆಯವ್ರಂಗೆ ನಾವೇನು ಬೇರೆ ಏನು ಕೇಳಿಲ್ಲ. 5 ನಿಮಿಷ ಟೈಮ್ ಕೊಡ್ತೀರಾ, ಕಿತ್ತು ಬಿಸಾಕ್ಬಿಟ್ಟು ಹೋದ್ರು. ಕಂಬ ಇರೋದಕ್ಕೆ ಇದು ಇವಾಗ ಬಿಟ್ಬಿಟ್ಟು ಅದು ನಮ್ಮ ಕೆಲಸ ಅಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟು ಅಷ್ಟೇ ಇವ್ರ ಕೈಲಿ ಆಗೋದು. ಏನು ಆಗಲ್ಲ ಇವ್ರ ಕೈಲಿ. ನಗರಸಭೆ ಅವರು ಯಾವುದೇ ಇಲ್ಲಿ ತನಕ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಇಲ್ಲ, ನೋಟಿಸ್ ಇಲ್ಲ, ಒಂದು ಮಾತಿಲ್ಲ, ಕಥೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ ಅಷ್ಟೇ. ಏನು ಒತ್ತುವರಿಗಳು ತೆಗಿತೀವಿ, ನೀವೇ ಅಂಗಡಿ ಮುಂಗಟ್ಟಿಗೆ ಹೊರಗಡೆ ಇಟ್ಕೊಳ್ಳಿ. ಅವ್ರು ಏನು ಹೇಳಿದ್ರು? ಮೋರಿಯಿಂದ ಹೊರಗಡೆ ಇಟ್ಕೊಂಡ್ರು. ನೋಡಿ, ಮೋರಿ ಹಚ್ಚಿ ಏನಾದ್ರು ಐತಾ ನಮ್ದು? ಮೋರಿ ಮೇಲೆ ಏನಾದ್ರು ಇದೆಯಾ ನೋಡಿ ನಮ್ದು? ಯಾರೋ ಮೂಲೆಗೆ ಇಬ್ರು ಅಂಗಡಿಗಳು ಮಾಡಿರೋದು. ಎಲ್ಲಾರ ಮೇಲೂ ಇವ್ರು ಪೌರುಷ ಅಂತ ತೋರಿಸ್ಬಿಟ್ಟು ಸ್ವಲ್ಪ ಕರುಣೆ ಅನ್ನೋದು ಇರಬೇಕು. ಇರ್ಲಿ, ಆಯ್ತು, ನೀವು ಮಾಡಿ, ಒತ್ತುವರಿ ತೆರವು ಮಾಡಿ. ಕರುಣೆ, ದಯೆ ಅನ್ನೋದೇನು ಬೇಡವಾ ಮನುಷ್ಯನ್ಗೆ? ಇವ್ರಿಗೇನು ತೊಂದರೆ ಆಗಲ್ವಾ ಈ ತರ? ನಿಮ್ಮ ಹೆಸರು ಸರ್? ಆರ್ಟಿಕ್ಸಿ ಅಂಗಡಿ